ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಅವೆಲ್ಲ ವಿತರಣೆ ಮಾಡಿ ತದನಂತರ APMC ಮಾರ್ಕೆಟ್ ಅಲ್ಲಿ ಹಮಾಲಿಗಳಿಗೆ ಕೂಲಿಗಳಿಗೆ ಮತ್ತೆ ರೈತರಿಗೆ ಅನ್ನದಾನವನ್ನ ಏರ್ಪಡಿಸಿ ಮತ್ತೆ ಬಾಬಾ ಟೆಂಪಲ್ ಹೋಗಿ ತದನಂತರ ಈಗ ಇಲ್ಲಿಗೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆಲ್ಲ ಊಟ ಬಡಿಸಿ ಇಲ್ಲಿ ನಾನು ಮಾಮೂಲಿಯಂತೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಏನು ತಮಗೆಲ್ಲ ಗೊತ್ತಿರೋ ಹಾಗೆ APMC ಮಾರುಕಟ್ಟೆ ನಾನು ಅನ್ನದಾನ ಪ್ರಾರಂಭ ಮಾಡಿ ಮುಂದಿನ ಜೂನ್ 30ನೇ ತಾರೀಕಿಗೆ 2 ವರ್ಷಗಳು ಪೂರೈಸ್ತದೆ. ಪ್ರಾರಂಭ ಮಾಡಿದಾಗ ಏನೋ ಉದ್ದೇಶ ಇಟ್ಕೊಂಡು 1 ತಿಂಗಳು 2 ತಿಂಗಳು ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಮಾತನ್ನ ಆಡ್ಕೊಂಡ್ರು ಜನ. ಆದ್ರೆ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ತರಕಾರಿ ಮಾರುಕಟ್ಟೆಯಲ್ಲಿ ಮಾಡೋದ್ರ ಜೊತೆಗೆ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟ್ ಅಲ್ಲಿ ಕೂಡ ಅನ್ನದಾನವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಇಲ್ಲಿ ತಾಯಂದ್ರು ಬಹಳಷ್ಟು ಜನ ವೃದ್ಧರು ಇದ್ದಾರೆ. ಅವರು ಎಲ್ಲರ ಆಶೀರ್ವಾದ ಪಡ್ಕೊಂಡು ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿತ್ತು. ನಮ್ಮ ಗ್ರಾಮದಲ್ಲಿ ನಾನೊಂದು 1ನೇ ಮಹಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 1ನೇ ಮಹಡಿ ನಮ್ಮ ತಂದೆ ತಾಯಿ ಹೆಸರಲ್ಲಿ, ನಮ್ಮ ತಂದೆ ಅಂಗಡಿ ನಾಡಪ್ಪನವರು ತಾಯಿ ಬಯಮ್ಮನವರ ಸ್ಮರಣಾರ್ಥ ನನ್ನ ಸ್ವಂತ ವೈಯಕ್ತಿಕವಾಗಿ ಒಂದು ಉಚಿತ ಕಟ್ಟಡವನ್ನ ನಾನು 1ನೇ ಮಹಡಿ ಕಟ್ಟಡನ ನಿರ್ಮಾಣ ಮಾಡಿಸಿದ್ದೀನಿ. ಅದರ ಉದ್ಘಾಟನೆ ಕೂಡ ಇವತ್ತೇ ಇತ್ತು. ಆದರೆ ಕಾಲಾವಕಾಶದ ತೊಂದರೆಯಿಂದ ಅದನ್ನ ಮುಂದಿನ ವಾರ ನಮ್ದು ಮದುವೆ ಕಾರ್ಯ ಇದೆ ಮನೆಯಲ್ಲಿ, ಅದು ಮುಗಿದ ನಂತರ ಅದು ಪ್ಲಸ್ ಇನ್ನೊಂದು ಕಾರ್ಯಕ್ರಮ ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಸಾಮೂಹಿಕ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸೇವನೆ ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದನ್ನು ಕೂಡ ಇದೇ ತಿಂಗಳಲ್ಲಿ, ಈ ತಿಂಗಳು 30ರೊಳಗಾಗಿ ಆ ಕಟ್ಟಡದ ಉದ್ಘಾಟನೆ. ಕಟ್ಟಡ ಯಾಕೆ ಮಾಡುತ್ತೆ ಅಂದ್ರೆ ನಮ್ಮೂರಲ್ಲಿ ಹಾಲು ಕಡಿಮೆ, ಮುಂದೆ ಬಿಲ್ಗಳಿಗೆ ತೊಂದರೆ ಆಗಬಾರ್ದು. ಆ ಕಟ್ಟಡದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆದ್ರೂ ಕೂಡ ಅದೊಂದು 8-10 ಸಾವಿರ ರೂಪಾಯಿ ಬಾಡಿಗೆ ಈಗಾಗಲೇ ಮಾತಾಡಿದ್ದಾರೆ. ಅದು ನಿರಂತರವಾಗಿ ಗ್ರಾಮದ ಜನತೆಗೆ ಸೇರುವಂತ ಹಾಲು ಉತ್ಪಾದಕರಿಗೆ ಸೇರುವಂತ ನಿರಂತರವಾಗಿ ಬಾಡಿಗೆ ಬರುವಂತ ವ್ಯವಸ್ಥೆಯನ್ನ ನಾನು ಮಾಡಿದ್ದೀನಿ. ಆ ತರ ಸಮಾಜ ಸೇವಾ ಕಾರ್ಯಗಳು ನನ್ನ ಕೈಲಾದ ಮಟ್ಟಿಗೆ ದಾನ ಧರ್ಮಗಳು ನಾನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಕಾರ್ಯಗಳು ನನ್ನ ನಂತರ ಕೂಡ ನನ್ನ ಕುಟುಂಬದವರು, ನನ್ನ ಮಗ ಇರ್ಬೋದು, ನನ್ನ ಮೊಮ್ಮಕ್ಕಳವರೆಗೂ ನನಗೆ ಆ ನಂಬಿಕೆ ಇದೆ. ನಿರಂತರವಾಗಿ ಈ ತರ ಸಮಾಜ ಸೇವಾ ಕಾರ್ಯಕ್ರಮಗಳು ಮತ್ತೆ ಅನ್ನದಾನಗಳು ಇವೆಲ್ಲಾನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಆ ಬುದ್ಧಿ ಅವ್ರಿಗೂ ಕೊಡ್ಲಿ. ನಿರಂತರವಾಗಿ ಇದು ಎಲ್ರಿಗೂ ಇದರ ಶ್ರೇಯಸ್ಸು ಯಾರ್ಯಾರು ಭಾಗಿಗಳಾಗ್ತಾರೆ ಅವರೆಲ್ಲರೂ ಕೂಡ ಸಿಗಲಿ ಅಂತ ಭಗವಂತನಲ್ಲಿ ಬಾಬಾ ಅಲ್ಲಿ ನಾನು ಬೇಡ್ಕೊಂಡು ಇವತ್ತು ನೀವು ನಾವೆಲ್ಲ ಸೇರಿ ಇಲ್ಲಿ ಸಿಹಿ ಊಟ ಮಾಡೋಣ ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ.